ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ ದಿನ ಅತ್ಯಂತ ನೋವನ್ನು ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ತುಮಕೂರಿನ ಗ್ರಾಮ ಆಡಳಿತಾಧಿಕಾರಿ ಕುಮಾರಿ ಭುವನ ಬೆಳಗ್ಗೆ 6:30 ಸಮಯದಲ್ಲಿ SIR ಕೆಲಸಕ್ಕೆ ಅಂತ ಹೇಳಿ ಮೇಲಾಧಿಕಾರಿಗಳು ಒತ್ತಡ ಹಾಕಿ ಕಿರುಕುಳ ಕೊಟ್ಟಿರೋ ಪ್ರಯುಕ್ತ ತಮ್ಮ ವೃತ್ತದ ವ್ಯಾಪ್ತಿಯಲ್ಲಿ ಕೆಲಸಕ್ಕೆ ಅಂತ ಹೋಗುವ ಮಾರ್ಗ ಮಧ್ಯೆ ಅಪಘಾತ ಆಗಿತ್ತು. ಈಗ ಆಲ್ರೆಡಿ ವೈದ್ಯರು ಡಿಕ್ಲೇರ್ ಮಾಡಿದ್ದಾರೆ, ಅವರು ಮೃತರಾಗಿದ್ದಾರೆ ಅಂತೇಳಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಈ ಘಟನೆಗೆ ಕಾರಣ ಆಗಿರುವಂತಹ ಅಧಿಕಾರಿ ವರ್ಗದವರು, ತಹಶೀಲ್ದಾರ್, ತುಮಕೂರು ತಹಶೀಲ್ದಾರ್ ಆಗಿರ್ಬೋದು, ಅಥವಾ ಉಪವಿಭಾಗಾಧಿಕಾರಿಗಳಾಗಿರ್ಬೋದು, ಅಥವಾ ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಹಾಗೆ ಜಿಲ್ಲಾಧಿಕಾರಿಗಳು ಕೂಡ ಅತಿ ಒತ್ತಡ, ಹಗಲು ರಾತ್ರಿ ಕೆಲಸ ಕೇಳುವಂಥ ಒಂದು ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗಿ ಮಧ್ಯರಾತ್ರಿ ರಾತ್ರಿ 10-10:30ವರೆಗೂ ಕೆಲಸ ಮಾಡೋದೇ ಆದರೆ ಕುಟುಂಬ ಹೇಗೆ, ಒಬ್ಬ ಮನುಷ್ಯನ ಜೀವನ ಹೇಗೆ? ಒಬ್ಬ ಸರ್ಕಾರಿ ನೌಕರನು ಕೂಡ ಈ ಥರ ಎಲ್ಲ ಸಾಮಾನ್ಯ ಮನುಷ್ಯರಂತೆ ಕೂಡ ಕಾಣಬೇಕಲ್ವ? ಅಧಿಕಾರಿ ವರ್ಗದವರು ತಮ್ಮ ಅಧಿಕಾರವನ್ನು ಸರ್ವಾಧಿಕಾರಿ ಅಂತಲೇ ದುರುಪಯೋಗ ಪಡಿಸ್ಕೊಂಡು ಈ ರೀತಿಯಾಗಿ ಎಲ್ಲೋ ಬದುಕು ಬಾಳಬೇಕಾಗಿರುವಂತಹ ಮಕ್ಕಳ, ನೌಕರರ, ಸಣ್ಣ ನೌಕರರ ಜೀವನ ತೆಗಿತಾ ಇದ್ದಾರೆ. ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಗ್ತಾಯಿದೆ. ಸರ್ಕಾರದ ಸುತ್ತೋಲೆ ಇದೆ, 10 ಗಂಟೆಯಿಂದ 5:30ವರೆಗೂ ಕೆಲಸ ಮಾಡಬೇಕು ಅಂತ ಹೇಳಿ, ಅದರ ನಂತರ ಕೆಲಸ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಸುತ್ತೋಲೆ ಕೂಡ ಮಾಡಿದೆ ಇತ್ತೀಚೆಗೆ ನಮಗೋಸ್ಕರ. ಹಾಗೆ ರಾತ್ರಿ ಅವಧಿಯಲ್ಲೂ ಕೂಡ ಸಭೆಗಳನ್ನು ಮಾಡ್ತಾ ಇದ್ದಾರೆ. ರಾತ್ರಿ 10 ಗಂಟೆ, 10:30, 11 ಗಂಟೆಗೆಲ್ಲ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆ, 6:30, 7 ಗಂಟೆಗೆ ಹೋಗ್ರಿ ಅಂತ ಅಂದರೆ ಈ ಥರದ್ದು ಒಂದು ಅವೈಜ್ಞಾನಿಕ ಪರಿಸ್ಥಿತಿನ ನಾವು ನಿಜವಾಗಲೂ ಖಂಡಿಸ್ತಾ, ಏನು ಸರ್ಕಾರಿ ಸುತ್ತೋಲೆಗಳ ವಿರುದ್ಧವಾಗಿ ನಡ್ಕೊಂಡಿರುವಂಥ ಈ ಅಧಿಕಾರಿ ವರ್ಗದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆ ಹೆಣ್ಮಗಳನ್ನ, ನನ್ನ ಸಹೋದರಿಯ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇವ್ರ ಮೇಲೆ ಕ್ರಮ ಆಗಬೇಕು. ಇವರು ಕ್ರಮ ಆಗೋವರೆಗೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಬಿಟ್ಟು ಹೋಗೋದಿಲ್ಲ. ಈಗ ಆಲ್ರೆಡಿ ನಾವು 500ಕ್ಕೂ ಹೆಚ್ಚು ಜನ ಎಲ್ಲ ತುಮಕೂರು ಜಿಲ್ಲೆ ಎಲ್ಲ ನೌಕರರು ಕೂಡ, ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಕೂಡ, ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರ ಈ ದಾರುಣ ಸಾವಿಗೆ, ಈ ಅಕಾಲಿಕ ಮರಣಕ್ಕೆ, ಈ ಒಂದು ಕಿರುಕುಳದ ಒಂದು ಅಂತ್ಯಕ್ಕೆ ಅವರಿಗೆ ನೆಮ್ಮದಿ ಸಿಗಬೇಕು. ಅವರ ಕುಟುಂಬಕ್ಕೆ ಇದ್ರ ಸೂಕ್ತ ಪರಿಹಾರ ಕಲ್ಪಿಸ್ಕೊಡ್ಬೇಕು. ಈ ಚುನಾವಣಾ ಆಯೋಗದ ಇದು ಕರ್ತವ್ಯದ ಒಂದು ಅವಧಿಯಲ್ಲಿ ಈ ಘಟನೆ ಆಗಿರೋದ್ರಿಂದ ಅಧಿಕಾರಿ ವರ್ಗದವರಿಗೆ ಶಿಸ್ತು ಕ್ರಮ ಜರುಗಲೇಬೇಕು. ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ನಾವು ರಾಜ್ಯ ಸಂಘದ ವತಿಯಿಂದ ಮನವಿ ಮಾಡ್ಕೊಳ್ತೇನೆ. ನಾನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಯೋಗೇಶ್ ನಾಯ್ಕ ಅಂತ ಹೇಳಿ. ನಾನು ಸರ್, ನಾವು ರಾಜ್ಯಾದ್ಯಂತ ಹಲವಾರು ಅಧಿಕಾರಿ ವರ್ಗದವರಿಗೆ, ತಹಶೀಲ್ದಾರ್ ಅವರಿಗೆ, ವಿಶೇಷವಾಗಿ AC ಅವರಿಗೆ, ADC ಅವರಿಗೆ, DC ಅವರಿಗೆ ನಾವು ನೇರವಾಗಿ ಮಾತಾಡಿ ಹೇಳ್ತಾ ಇದ್ದೀವಿ. ಸರ್, ದಯವಿಟ್ಟು ಕಿರುಕುಳ ಕೊಡಬೇಡಿ. ನಾವು ಮಷಿನರಿಗಳಲ್ಲ. ಕಂದಾಯ ಇಲಾಖೆ ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದವರಿಗೆ ಎಷ್ಟು ಕೆಲಸದ ಒತ್ತಡ ಇದೆ. ನಿರಂತರವಾಗಿ ಎಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಾವು ಕಳೆದ 3 ವರ್ಷದಲ್ಲಿ 40ರಿಂದ 50 ವರ್ಷದಲ್ಲಿ ಆಗದೇ ಇರುವಂಥ ಕೆಲಸಗಳನ್ನು ಮಾನ್ಯ ಕಂದಾಯ ಸಚಿವರು, ಹಿಂದಿನ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸಾಹೇಬರು ಅವಧಿನಲ್ಲಿ ಮಾಡಿದ್ದೀವಿ. ಕೇವಲ 3 ವರ್ಷಗಳಲ್ಲಿ ಮಾಡಿದ್ದೀವಿ. 50-60 ವರ್ಷಗಳ ಹಿಂದಿನ ಕೆಲಸಗಳನ್ನು ಅಂತ ಅಂದರೆ ಲೆಕ್ಕ ಹಾಕಿ ನಾವು ಎಷ್ಟು ಶ್ರಮ ವಹಿಸಿರಬೇಡ. ನಮ್ಮವರು ಎಷ್ಟು ಅಧೀನ ನೌಕರರು, ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಾಗಿರ್ಬೋದು, ಕೆಳ ಹಂತದ ನೌಕರರು, ಕಂದಾಯ ಇಲಾಖೆಯ ನೌಕರಾಗಿರ್ಬೋದು, ಎಷ್ಟು ಕಷ್ಟಪಟ್ಟಿರಬೇಡ. ನಮಗೆ ನಾರ್ಮಲ್ ಅವಧಿನಲ್ಲಿ ಕೆಲಸಗಳನ್ನ ತಗೊಳ್ಳೋ ನಿಟ್ಟಲ್ಲಿ ಅಧಿಕಾರಿ ವರ್ಗದವರಿಗೆ ನಾವು ಎಷ್ಟೇ ಮನವಿ ಮಾಡಿದರೂ ಕೂಡ ಅಧಿಕಾರಿ ವರ್ಗದವರು ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಕಂದಾಯ ಇಲಾಖೆ ಅಧೀನ ನೌಕರರಿಗೆ. ತಹಶೀಲ್ದಾರ್ ಅವರು ನಿನ್ನೆ ದಿನ ಒಂದು ವಾಯ್ಸ್ ಚಾಟ್ ಹಾಕ್ತಾರೆ. ಜಿಲ್ಲಾಧಿಕಾರಿಗಳು ನಿನ್ನೆ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಏನೋ ಸಭೆಯನ್ನು ಮಾಡಿದಾರಂತೆ. ಆ ಅವಧಿನಲ್ಲಿ ಏನೋ ಅವರಿಗೆ ಈ ಥರ ಕೆಲಸಕ್ಕೆ 6 ಗಂಟೆ ನಂತರ ಬೆಳಗ್ಗೆ 6 ಗಂಟೆಗೆಲ್ಲ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರಂತೆ. ನಮಗೆ ಮಾಹಿತಿ ಬಂದಿರೋದು, ಒಂದು ವಾಯ್ಸ್ ಚಾಟ್ ಬಂದಿದೆ ತಹಶೀಲ್ದಾರ್, ತುಮಕೂರು ತಹಶೀಲ್ದಾರ್ ಅವ್ರದ್ದು. ಬೆಳಗ್ಗೆ ಎಲ್ಲರೂ ಕೂಡ 6:30ಗೆ ತಮ್ಮ ಕ್ಷೇತ್ರದ ವ್ಯಾಪ್ತಿನಲ್ಲಿ ಕೆಲಸಕ್ಕೆ ಹೋಗಿರಬೇಕು. ನಾನು 7:07ವರೆಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಡ್ತೀನಿ. ಯಾರು ಹೋಗಲ್ಲ ಅವ್ರ ಮೇಲೆ ಕ್ರಮಕ್ಕೆ ನಾನು ಶಿಫಾರಸು ಮಾಡ್ತೀನಿ. ಮತ್ತು ಯಾರಾದರೂ ಬಂದು ಅಧಿಕಾರಿ ವರ್ಗದವರು, ತಹಶೀಲ್ದಾರ್, AC, DC ಯಾರಾದರೂ ಕೂಡ ನೀವು ಕೆಲಸ ಎಲ್ಲಿ ಮಾಡ್ತಿದ್ರಿ ಏನೋ ಗೊತ್ತಿಲ್ಲ, ನಾವು ಸಸ್ಪೆನ್ಸ್ ವಿಸಿಟ್ ಕೂಡ ಮಾಡ್ತೀವಿ, ಎಲ್ಲರೂ ಕಡ್ಡಾಯವಾಗಿರಬೇಕು ಅಂತ ಹೇಳಿ ಅವರು ವಾಯ್ಸ್ ಚಾಟ್ ಕಳಿಸಿದ್ದಾರೆ.
ಇದಕ್ಕೆ ಎಲ್ಲೋ ಒಂದು ಕಡೆ ನೇರ ಕಾರಣ ತಹಶೀಲ್ದಾರ್ ವಾಯ್ಸ್ ಚಾಟು ಮತ್ತು ಅಧಿಕಾರಿ ವರ್ಗದವ್ರಿಗೆ ಏನು ಅವ್ರು ಒತ್ತಡ ಹಾಕಿರೋದು ಆಗಿರಬಹುದು. ಹಾಗೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರಿಗೆ ಒತ್ತಡ ಹಾಕಿರ್ತಾರೆ, ತಹಶೀಲ್ದಾರ್ ಕೆಳ ಹಂತದ ನೌಕರರಿಗೆ ಒತ್ತಡ ಹಾಕಿರ್ತಾರೆ. ಈ ಘಟನೆ ಈ ಅಧಿಕಾರಿ ವರ್ಗದವರ ಕಿರುಕುಳದಿಂದನೇ ಸಂಭವಿಸಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಕ್ರಮ ಕೈಗೊಳ್ಳಬೇಕು. ಏನು ಕ್ರಮ ಅಲ್ಲ ಏನು ಕ್ರಮ ಕೈಗೊಳ್ಳಬೇಕು, ಏನು ಕ್ರಮ ಆಗಬೇಕು, ಅವ್ರ ಮೇಲೆ ಯಾರ್ಯಾರ ಮೇಲೆ ಕ್ರಮ ಆಗಬೇಕು ಮತ್ತು ಏನು ಕ್ರಮ ಆಗಬೇಕು, ಏನು ಈ ಸಾವಿಗೆ ಕಾರಣಕರ್ತರಾಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಹಶೀಲ್ದಾರ್ ಆಗಿರ್ಬೋದು, ಎ ಸಿ ಆಗಿರ್ಬೋದು, ಎ ಡಿ ಸಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳ ಒತ್ತಡ ಆಗಿರ್ಬೋದು, ಅವ್ರ ಅಮಾನತಾಗಬೇಕು. ಅವರ ಅಮಾನತಾಗೋವರೆಗೂ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಕೆಲಸಗಳನ್ನು ನಾವು ಸ್ಥಗಿತಗೊಳಿಸಿ ನಾವು ಈಗ ಆಲ್ರೆಡಿ ನಾವು ಪ್ರತಿಭಟನೆ ನಿರತರಾಗಿದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ. ಹಾಗೆ ಇದಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಾವು ತಲ್ಲೀನರಾಗಿರ್ತೀವಿ, ನಾವು ಪ್ರತಿಭಟನೆಯಲ್ಲೇ ಇರ್ತೀವಿ ಸರ್.